ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಹೆಚ್ಚಾಗುತ್ತಾ ಕಸದ ಸಮಸ್ಯೆ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸ ವಿಲೇವಾರಿ ಸ್ಥಗಿತ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಮಿಟಗಾನಹಳ್ಳಿಯ ಬೆಳ್ಳಳ್ಳಿ ಕ್ವಾರಿಯಲ್ಲ ಕಸ ವಿಲೇವಾರಿ ಸ್ಥಗಿತ. ಇವತ್ತಿನಿಂದ ಕಸ ವಿಲೇವಾರಿಯನ್ನು ಸ್ಥಗಿತಗೊಳಿಸುವುದಕ್ಕೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ. ಗ್ರಾಮಾಭಿವೃದ್ಧಿ ಹಣ ಬಿಡುಗಡೆ ಮಾಡದಿದ್ದಕ್ಕೆ ವಿಲೇವಾರಿಯನ್ನು ಸ್ಥಗಿತಗೊಳಿಸುತ್ತಿದ್ದಾರೆ. ಬೆಳ್ಳಳ್ಳಿಯಲ್ಲಿ ಇವತ್ತಿನಿಂದ ಕಸ ವಿಲೇವಾರಿ ಸ್ಥಗಿತವಾಗ್ತಾ ಇರುವುದರಿಂದ ಸ್ಥಳದಲ್ಲಿಯೇ 150ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಿದ್ದಾವೆ. ಕಸ ವಿಲೇವಾರಿಗೆ ಹೋಗಿದ್ದಂತಹ 150ಕ್ಕೂ ಹೆಚ್ಚು ಕಸದ ಲಾರಿಗಳು ನಿಂತಲ್ಲಿಯೇ ನಿಂತಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಸದ ಲಾರಿಗಳು 150 ಲಾರಿಗಳು ನಿಂತಲ್ಲಿಯೇ ನಿಂತಿರುವಂಥದ್ದು. ಇದಕ್ಕೆ ಕಾರಣ ಗ್ರಾಮಸ್ಥರ ಆಕ್ರೋಶ. ಯಾವುದೇ ಕಾರಣಕ್ಕೂ ಕೂಡ ನಾವು ಕಸ ವಿಲೇವಾರಿ ಮಾಡೋದಕ್ಕೆ ಅವಕಾಶವನ್ನು ಕೊಡಲ್ಲ, ಸ್ಥಗಿತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಗ್ರಾಮ ಅಭಿವೃದ್ಧಿ ಹಣ ಬಿಡುಗಡೆ ಆಗದೇ ಇರುವಂತಹ ಕಾರಣಕ್ಕೆ ಈ ರೀತಿಯ ನಿರ್ಧಾರವನ್ನು ಗ್ರಾಮಸ್ಥರು ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರ ಈಗ ಬೆಂಗಳೂರಿನಲ್ಲಿ ಮತ್ತೆ ಕಸದ ರಾಶಿಯನ್ನು ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ, ಮತ್ತೆ ಗಾರ್ಬೇಜನ್ನು ಜಾಸ್ತಿ ಮಾಡುವಂತಹ ಸಾಧ್ಯತೆ ಇದೆ. ಸಹಜವಾಗಿಯೇ ಹೊಸ ಟೆನ್ಷನ್ನನ್ನು ಇದು ಬೆಂಗಳೂರಿಗರಿಗೆ ತಂದಿಡುವಂತಹ ಸಾಧ್ಯತೆ ಇದೆ. ಮೊದಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಅದಕ್ಕೆ GBA ನಾನಾ ರೀತಿಯ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಈ ರೀತಿಯ ಒಂದು ನಿರ್ಧಾರ GBA ಟೆನ್ಷನನ್ನು ಕೂಡ ಜಾಸ್ತಿ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ 150ಕ್ಕೂ ಹೆಚ್ಚು ಲಾರಿಗಳು, ಕಸ ವಿಲೇವಾರಿ ಮಾಡುವಂತಹ ಲಾರಿಗಳು ನಿಂತಲ್ಲಿಯೇ ನಿಂತಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಸ ವಿಲೇವಾರಿಯನ್ನು ಸ್ಥಗಿತ ಮಾಡುವುದಾಗಿ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇದರ ಬಿಸಿ, ಇದರ ಎಫೆಕ್ಟ್ ಬೆಂಗಳೂರಿನ ಜನರ ಮೇಲೆ ತಟ್ಟುವಂತಹ ಸಾಧ್ಯತೆ ಇದೆ, ಬೀಳುವಂತಹ ಸಾಧ್ಯತೆ ಇದೆ. ಕಸ ಮುಕ್ತ ಬೆಂಗಳೂರನ್ನು ಮಾಡುವುದಕ್ಕೆ ಒಂದು ಕಡೆ GBA ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಕಸದ ವಿಚಾರಕ್ಕೆ ಬೆಂಗಳೂರು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ನಿರ್ಧಾರ ಕಸದ ವಿಚಾರದಲ್ಲಿ ಮತ್ಯಾವ್ಯಾವ ಪರಿಣಾಮವನ್ನು ಬೀರುತ್ತೆ, ಮತ್ಯಾವ್ಯಾವ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ತತ್ಕ್ಷಣಕ್ಕೆ ಇವರ ಸಮಸ್ಯೆಗಳನ್ನು ಆಲಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾರಾ, ಇವರ ಸಮಸ್ಯೆಗೆ ಮುಕ್ತಿ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕಸದ ಸಮಸ್ಯೆಯಂತೂ ಪ್ರತಿನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ಇದ್ದಿದ್ದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ, ಯಾಕಾಗಿ ಕಸ ವಿಲೇವಾರಿ ಸ್ಥಗಿತವನ್ನು ಮಾಡಿರುವಂಥದ್ದು? ಈಗ ಅಧಿಕಾರಿಗಳೇನಾದರೂ ಮನವೊಲಿಸುವಂತಹ ಸಾಧ್ಯತೆ ಇದೆಯಾ ಈ ನಿಟ್ಟಿನಲ್ಲಿ? ಪ್ರೇಮ, ಮತ್ತೆ ಗಾರ್ಬೇಜ್ ಸಮಸ್ಯೆ ಸಿಲಿಕಾನ್ ಸಿಟಿಯನ್ನ ಕಾಡೋದಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಆಗಿದೆ. ಈಗ ನಾನು ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ಚೆಕ್ ಪೋಸ್ಟ್ ರೀತಿಯಾಗಿ, ಅಂದ್ರೆ ಇಲ್ಲಿಂದ ದಾಟ್ಕೊಂಡು ಏನು ಕ್ವಾರಿ ಇದೆ ಅಲ್ಲೋಗಿ ಡಂಪ್ ಮಾಡ್ಬೇಕಾಗತ್ತೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಇಲ್ಲಿ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಗ್ರಾಮಸ್ಥರು ಟ್ರ್ಯಾಕ್ಟರ್ನ ಟ್ರಾಲಿಗಳನ್ನ ಅಡ್ಡಲಾಗಿ ಹಾಕಿರುವಂಥದ್ದು. ಅದಕ್ಕೆ ಇಲ್ಲೇ ಏನು ಕಸದ ಲಾರಿಗಳಿದ್ದಾವೆ, ಇಲ್ಲೇ ಕಸದ ಲಾರಿಗಳನ್ನ ನಿಲ್ಲಿಸಿರುವಂಥದ್ದು. ಸುಮಾರು ಒಂದು 100ಕ್ಕೂ ಹೆಚ್ಚಿನ ಕಸದ ಲಾರಿಗಳನ್ನ ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ನಿಲ್ಲಿಸಲಾಗಿದೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಕಸ ವಿಲೇವಾರಿಯನ್ನ ಮಾಡೋದಕ್ಕೆ, ಡಂಪ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಚಾಲಕರು, ಇವರೆಲ್ಲರೂ ಕೂಡ ಇಲ್ಲೇ ನಿನ್ನೆಯಿಂದಲೂ ಕೂಡ ಇಲ್ಲೇ ದಿನ ಕಳೆಯುವಂತಾಗಿದೆ. ಈ ಕಸ ತುಂಬಿರುವಂತ ಲಾರಿಗಳೇನಿದ್ದಾವೆ ಇವುಗಳ ಸಾಲು ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಅಲ್ಲಿ ಅಂದ್ರೆ ಡಂಪಿಂಗ್ ಯಾರ್ಡ್ ಏನಿದೆ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಆ ಕಸದ ಲಾರಿಗಳು ಸಂಪೂರ್ಣವಾಗಿ ಇಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು. ಸುಮಾರು ಒಂದು 100ಕ್ಕೂ ಹೆಚ್ಚಿನ ಲಾರಿಗಳು ಇಲ್ಲಿದ್ದಾವೆ. ಜೊತೆಗೆ ನಗರದ ಹಲವು ಕಡೆಗಳಲ್ಲಿ ಕಸ ತುಂಬಿದಂತ ಲಾರಿಗಳು ಕೂಡ ನಿಂತಲ್ಲೇ ನಿಂತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ, ಜೊತೆಗೆ ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಲಾಗ್ತಾ ಇದೆ. ಇಲ್ಲಿನ ಸ್ಥಳೀಯ ಜನ ಏನಿದ್ದಾರೆ, ಗ್ರಾಮಸ್ಥರು ಏನಿದ್ದಾರೆ, ಅವರ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಹಾಗೆ ಇಲ್ಲಿನ ಪರಿಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ GBA ಯಾವುದೇ ರೀತಿಯಂತ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಪ್ರತಿ ಬಾರಿ ಭರವಸೆಯನ್ನು ಕೊಡುತ್ತೆ, ಆಶ್ವಾಸನೆ ಕೊಡುತ್ತೆ. ಆದ್ರೆ ಇಲ್ಲಿ ಗ್ರಾಮಸ್ಥರು ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯಂತ ಸಮಸ್ಯೆಗಳಲ್ಲಿ ನಾವೆಲ್ಲರೂ ಕೂಡ ಬದುಕುವಂತಾಗಿದೆ. ಈ ರೀತಿಯಾಗಿ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಸ ಡಂಪ್ ಮಾಡೋದಕ್ಕೆ ಬಿಡಲ್ಲ ಅನ್ನುವಂತ ಒತ್ತಾಯವನ್ನ ಅವರು ಮಾಡ್ತಾ ಇರುವಂತದ್ದು. ಇಲ್ಲಿಯವರೆಗೂ ಯಾವ GBA ಅಧಿಕಾರಿಗಳು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಗ್ರಾಮಸ್ಥರು ಪಟ್ಟನ್ನು ಕೂಡ ಬಿಡ್ತಾ ಇಲ್ಲ. ನಿನ್ನೆ ಬೆಳಗ್ಗೆ ಬಂದಂಥ ಲಾರಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಇಲ್ಲೇ ಇರುವಂಥದ್ದು. ಈ ಲಾರಿಗಳ ಸಂಖ್ಯೆ ಏನಿದೆ, ಸಾಲೇನಿದೆ, ಅದು ಹೆಚ್ಚಾಗ್ತಾನೆ ಇದೆ. ಇಲ್ಲಿಂದ ದಾಟಿ, ಅಂದರೆ ಈ ಚೆಕ್ ಪೋಸ್ಟ್ ಏನಿದೆ ಇದನ್ನು ದಾಟಿ
ಒಳಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಏನಾದರೂ ಇಲ್ಲಿ ಡಂಪ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ನಾಳೆಯಿಂದ ಮತ್ತಷ್ಟು ಹೆಚ್ಚಾಗುತ್ತೆ. ಸಿಲಿಕಾನ್ ಸಿಟಿ ಕಸದ ಸಮಸ್ಯೆ ಏನಿದೆ ಅದು ವಿಶ್ವದಾದ್ಯಂತ ಒಂದು ರೀತಿ ಕೆಟ್ಟ ಹೆಸರನ್ನ ಸಿಲಿಕಾನ್ ಸಿಟಿಗೆ ತಂದುಕೊಟ್ಟಿತ್ತು. ಈಗ ಮತ್ತೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅಥವಾ ಈಗ ಜನ ಏನು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಕಿಂಚಿತ್ತು ಅಂದರೆ ಸ್ಥಳೀಯರ ಜನರ ಬಗ್ಗೆ ಯಾವುದೇ ರೀತಿಯಾಗಿ ಕಿಂಚಿತ್ತು ಕೆಲಸ ಮಾಡ್ತಾ ಇಲ್ಲ, ಅವೈಜ್ಞಾನಿಕವಾಗಿ ಕಸ ವಿಲೇವಾರಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಹಲವು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಸಂಬಂಧಪಟ್ಟಂತ ಯಾವ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರುವಂಥದ್ದು ಅಥವಾ ಈ ಎರಡು ಗ್ರಾಮಸ್ಥರೇನಿದ್ದಾರೆ ಮಿಟ್ಟಗಾನಹಳ್ಳಿ ಹಾಗೆ ಬೆಳ್ಳಳ್ಳಿ ಗ್ರಾಮಸ್ಥರು ಅವರ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇಲ್ಲ. ಈಗ ಗಮನಿಸ್ಬೋದು, ಈಗ ಇಲ್ಲಿ ಅಂದರೆ ಸಿಂಪಡಿಸುವಂಥ ಅಂದರೆ ಇಲ್ಲಿ ರೋಗ ರುಜಿನಗಳೇನಾದರೂ ಇದಾಗತ್ತಾ ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಔಷಧಿಯನ್ನು ಸಿಂಪಡಿಸುವಂಥ ಕೆಲಸ ಕೂಡ ಆಯಿತು. ಲಾರಿಗಳಿಗೆ ಔಷಧಿಯನ್ನು ಸಿಂಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಯಾಕಂದರೆ ಸಂಪೂರ್ಣವಾಗಿ ಕಸ ತುಂಬಿದಂಥ ಲಾರಿಗಳು ಅವುಗಳಿಂದ ಇಲ್ಲೇನು ಸೋರಿರುವಂಥದ್ದು ಅಂದರೆ ಕಸದ ರಾಶಿಯಿಂದ ಸೋರಿರುವಂಥ ಇದರಿಂದಾಗಿ ರೋಗ ರುಜಿನಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಿಂದಾಗಿ ಇದು ಪ್ರತಿನಿತ್ಯ ಇದೇ ರೀತಿ ಆಗಿರುತ್ತೆ. ಇದರಲ್ಲೇ ನಾವು ಬದುಕ್ತಾ ಇದ್ದೀವಿ. ಇವತ್ತು ಕಸ ಅಂದರೆ ಔಷಧಿಯನ್ನು ಸಿಂಪಡಿಸುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಆರೋಪನೂ ಕೂಡ ಜನ ಮಾಡ್ತಾ ಇದ್ದಾರೆ. ಏನೇ ಆದರೂ ಕೂಡ ನಾವು ಕಸ ವಿಲೇವಾರಿ ಮಾಡೋದಕ್ಕೆ ಬಿಡಲ್ಲ, ಡಂಪ್ ಮಾಡೋದಕ್ಕೆ ಬಿಡಲ್ಲ. ಅಧಿಕಾರಿಗಳು ಕೇವಲ ಭರವಸೆ ಅಂದರೆ ಪ್ರತಿ ಬಾರಿ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಭರವಸೆಗಳನ್ನು ಕೊಡ್ತಾರೆ. ಈ ಭರವಸೆಗಳನ್ನು ಕೇಳಿ ನಾವು ಈ ಬಾರಿ ಅಂತೂ ಸುಮ್ಮನಿರಲ್ಲ. ಹಾಗೆ ಇಲ್ಲಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಹಣವನ್ನು ಬಜೆಟ್ನಲ್ಲಿ ಮೀಸಲಿಡುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಆದರೆ ಯಾವಾಗಲೂ ಕೂಡ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಜನ ಮಾಡ್ತಾ ಇರೋಂಥದ್ದು. ಒಟ್ಟಾರೆ ಇಲ್ಲಿಯವರೆಗೆ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಜಟಾಪಟಿ ಏನಾಗ್ತಾ ಇದೆ, ಪ್ರತಿಭಟನೆಗಳೇನಾಗ್ತಿದ್ದಾವೆ, ಜನರ ಮನವೊಲಿಸುವಂಥ ಕೆಲಸವನ್ನ ಯಾವೊಬ್ಬ GBA ಅಧಿಕಾರಿಗಳು ಕೂಡ ಇಲ್ಲಿಯವರೆಗೆ ಮಾಡಿಲ್ಲ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಒಂದು ದಿನ ಕಸವನ್ನು ವಿಲೇವಾರಿ ಮಾಡಲಿಲ್ಲ ಅಂದರೆ ಬೆಂಗಳೂರಿನ ಹಲವು ಕಡೆ ಗಬ್ಬೆದ್ದು ನಾರೋದಕ್ಕೆ ಶುರುವಾಗುತ್ತೆ. ಕಸದ ರಾಶಿ ರಾಶಿ ಗುಡ್ಡೆಯೇ ನಿರ್ಮಾಣವಾಗುತ್ತೆ. ನಿನ್ನೆಯಿಂದಲೂ ಕೂಡ 150ಕ್ಕೂ ಹೆಚ್ಚು ಕಸದ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಗ್ರಾಮಸ್ಥರು ನಾವು ಕಸವನ್ನು ಡಂಪ್ ಮಾಡೋದಕ್ಕೆ ಬಿಡಲ್ಲ, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿಯವರೆಗೂ ಕೂಡ ಒಬ್ಬ GBA ಅಧಿಕಾರಿಗಳು ಬಂದು ಇವರ ಬೇಡಿಕೆ ಏನು, ಸಮಸ್ಯೆ ಏನು ಆಲಿಸುವಂತಹ ಕೆಲಸ ಮಾಡಿಲ್ಲ. ಇನ್ನು ಮೇಲಾದರೂ GBA ಅಧಿಕಾರಿಗಳು ಹೋಗಿ ಗ್ರಾಮಸ್ಥರ ಸಮಸ್ಯೆಯನ್ನು ಕೇಳಿ ಈ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ.